Vivekananda founded Current India, which is a non-partisan youth organization with his friends in 2008. He is a powerful orator. That his agency is highly sought after to address youth conventions and seminars, apart from which he is contributing articles to major newspapers on current and political affairs. He is a columnist at Center-Right Media, a popular web-based opinion portal. Tejasvi is seen by many as a promising young voice on the country's socio-political landscape. I hereby request him to kindly address the gathering. नमः श्री यतिराजाय विवेकानंद सूरये सच्चित सुख स्वरूपाय स्वामिने तापहारिणे सरस्वती नृत्यतो लक्ष्मी सदा। ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರಲ್ಲಿ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ದೇಶಪ್ರೇಮಿ ಬಂಧುಗಳಲ್ಲಿ ನಮಸ್ಕರಿಸ್ತಾ, ಕಳೆದ ಒಂದು ತಿಂಗಳಿನಿಂದ ಬಂಧುಗಳೇ ನಮೋ ಬ್ರಿಗೇಡ್ ಹಿಡ್ಕೊಂಡು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಪ್ರವಾಸ ಮಾಡುವಂತಹ ಯುವಕರ ಮಧ್ಯೆ ಓಡಾಡುವಂತಹ ರಾಷ್ಟ್ರ ಭಕ್ತರ ಮಧ್ಯೆ ಓಡಾಡುವಂತಹ ಒಂದು ಅದ್ಭುತ ಅವಕಾಶ ಸಿಕ್ಕಿತು. ಕಳೆದ 1.5 ತಿಂಗಳಿಂದ ನನಗೆ ನನ್ನ ಅನುಭವಕ್ಕೆ ಬಂದಿರೋದೇನು ಅಂತಂದ್ರೆ, ಇಡೀ ದೇಶದಲ್ಲಿ ಇವತ್ತು ಒಂದು ಮೋದಿ ಜ್ವರ ಎಲ್ಲ ಕಡೆ ಕಾಣ್ತಾ ಇದೆ. ಇಷ್ಟು ದಿವಸ ನಮ್ಮ ದೇಶದಲ್ಲಿ ಡಾಕ್ಟರ್ಗಳು ನಿಮೋನಿಯಾನ ಯಾವ ರೀತಿ ನಾವು ಬಗೆಹರಿಸಬಹುದು ಅಂತ ಯೋಚನೆ ಮಾಡ್ತಿದ್ರೆ, ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ಗಳು ನಮೋನಿಯಾ ಯಾವ ರೀತಿ ಈ ದೇಶದಿಂದ ಓಡಿಸಬೇಕು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ನಮೋ ಬ್ರಿಗೇಡ್ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ ತಕ್ಷಣ ಪತ್ರಿಕೆಗಳವರು ನನಗೆ ಬಹಳ ಸರಿ ಬಂದು ಪ್ರಶ್ನೆಗಳಲ್ಲಿ ಕೇಳಿದ್ರು. ಬೆಂಗಳೂರಿನಲ್ಲಿ ಏನೋ ಲಾಂಚ್ ಆಯಿತು, ಪರವಾಗಿಲ್ಲ, ನಗರ ಪ್ರದೇಶಗಳಲ್ಲಿ ನರೇಂದ್ರ ಮೋದಿಯ ಇನ್ಫ್ಲೂಯೆನ್ಸ್ ಇದೆ, ಹಳ್ಳಿಗಳಲ್ಲಿ ನರೇಂದ್ರ ಮೋದಿಯ ಮಜಾ ಇರುವುದು ಒಂದು ಇನ್ಫ್ಲೂಯೆನ್ಸ್ ನಡೀಲಿಕ್ಕೆ ಸಾಧ್ಯ ಇದೆಯಾ ಅಂತ. ನಮೋ ಬ್ರಿಗೇಡ್ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿ 24 ಗಂಟೆಗಳಲ್ಲಿ ನಮಗೆ ಸುಮಾರು 1.5 ಲಕ್ಷ ಮಿಸ್ ಕಾಲ್ ನರೇಂದ್ರ ಮೋದಿಯ ಸಪೋರ್ಟ್ಗೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿತ್ತು. ನಮೋ ಬ್ರಿಗೇಡ್ ಪ್ರಾರಂಭ ಆಗಿ 48 ಗಂಟೆಗಳಲ್ಲಿ ಜಮಖಂಡಿಯಿಂದ, ಮುಧೋಳದಿಂದ, ದೇವದಾರದಿಂದ, ಗಲಗಲಿಯಿಂದ, ಕೋಲಾರದ ಮಾಲೂರು, ಶ್ರೀನಿವಾಸಪುರದಿಂದ ಕರೆಗಳು ಬಂದವು. ದೂರದ ಮುಂಬೈನಿಂದ ಬಂತು, ಪುಣೆಯಿಂದ ಬಂತು, ಭುವನೇಶ್ವರದಿಂದ ಬಂದಿದೆ. ನಿನ್ನೆ ದಾವಣಗೆರೆಯಲ್ಲಿ ಬಹಳಷ್ಟು ಜನ ನನಗೆ ದಾವಣಗೆರೆಯ ನಮೋ ಬ್ರಿಗೇಡ್ ಲಾಂಚ್ ನಿಂತ ಮುಂಚೆ ತಿಳಿಸಿದ್ರು, ದಾವಣಗೆರೆ ಕಾಂಗ್ರೆಸ್ ಬ್ಯಾಸ್ಟಿಯನ್ ಅಪ್ಪ, ಅಲ್ಲಿ ನಮೋ ಬ್ರಿಗೇಡ್ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆಯಾ? ನಿಜವಾಗ್ಲೂ ನೀವು ಅಷ್ಟು ಸಂಖ್ಯೆ ಯುವಕರು ಸೇರಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ. ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದಂತಹ ಶಾಮನೂರು ಶಿವಶಂಕರಪ್ಪನವರ ಶಿಕ್ಷಣ ಸಂಸ್ಥೆಗಳಲ್ಲಿ ನಿನ್ನೆ ನಮೋ ಬ್ರಿಗೇಡ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಹೋಗಬಾರದು ಅಂತ ಹೇಳಿ ನಿನ್ನೆ ಟೆಸ್ಟ್ ಇಟ್ಟಿದ್ರು. ಆದ್ರೆ ನಿನ್ನೆ ದಾವಣಗೆರೆಗಿರುವಂತಹ ನಮೋ ಬ್ರಿಗೇಡ್ ಕಿಚ್ಚನೆಯ ದೇಶಭಕ್ತ ಯುವಕರು ನಿಮಗೆ ಟೆಸ್ಟ್ ಇವತ್ತು ಕೊಟ್ಟಿರಬಹುದು, ಆದ್ರೆ 2014ನೇ ಇಸ್ವಿಯ ಫೈನಲ್ ಎಕ್ಸಾಮ್ ನಲ್ಲಿ ನಾವು ನಿಮ್ಮನ್ನು ಫೇಲ್ ಮಾಡ್ತೀವಿ ಅಂತ ಹೇಳಿ ಬೈಕ್ಗಳಲ್ಲಿ ನಿನ್ನೆ ಸುಮಾರು 1,000 ಬೈಕ್ಗಳು ಬಂದು ಸೇರಿದ್ವು. ನಿನ್ನೆ ಸಂಜೆ ನಡೆದಂತಹ ಸಾರ್ವಜನಿಕ ಸಭೆಯಲ್ಲಿ ಇದೇ ರೀತಿ ಕಿಕ್ಕಿರದ ಆಡಿಟೋರಿಯಂ ಸೇರಿತ್ತು. ಮೈಸೂರು ಹೋಗಲಿಕ್ಕಿಂತ ಮುಂಚೆ ದಾವಣಗೆರೆ ಇದ್ದಂತ ಒಂದು ಸ್ನೇಹಿತರು ಕೇಳಿದ್ರು, ಲಪ್ಪ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ನಮೋ ಬ್ರಿಗೇಡ್ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆಯಾ? ಇವರು ಚಿಕ್ಕ ಟೀಮು 1 ವಾರದಿಂದ ಕೆಲಸ ಮಾಡಿದ್ದಾರೆ ಅಷ್ಟೇ, ಹೇಗೆ ಅಂತ. ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಪ್ಪ. ಮೈಸೂರಿನಲ್ಲಿ ಕಾಲೇಜ್ ಹೋಗುವಂತ ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗ್ತಿರುವಂತಹ ಸಾಮಾನ್ಯ ಯುವಕರ ಕಥೆಗಳು
ಮಂಡ್ಯ ಮೈಸೂರು ಭಾಗದಿಂದ ಬಂದಿರುವಂತಹ ಕಾಂಗ್ರೆಸ್ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿ ಕರ್ನಾಟಕದ ಸಿದ್ದರಾಮಯ್ಯವ್ರನ್ನ ಮೋದಿಗೆ ಹೋಲಿಸ್ತಾ ಇದ್ದಾರೆ. ಆ ಮಟ್ಟಿನ ನಮೋದಿಯ ಎಲ್ಲ ಕಡೆ ಇದೆ ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರು ಅಂತ ಹೇಳಿದ್ದಾರೆ. ಇವತ್ತು ಒಂದು ಈ ನೆರೆದಿರುವಂತಹ ಸಭೆಯಲ್ಲಿ ಒಂದೊಂದು ಕಾಣಿಸ್ತಿರೋದೇನು ಅಂತಂದ್ರೆ, ನರೇಂದ್ರ ಮೋದಿಯನ್ನು 2014ನೇ ಇಸ್ವಿಯಲ್ಲಿ ರಾಷ್ಟ್ರದ ಪ್ರಧಾನಿಯಾಗಿ ಮಾಡಬೇಕು ಅಂತ ಹೇಳಿ ಕಂಕಣಬದ್ಧರಾಗಿ ಯುವಕರು ತೊಟ್ಟಿದ್ದಾರೆ. ಆ ಒಂದು ಕೆಲಸಕ್ಕೋಸ್ಕರ ದಕ್ಷತೆಯಿಂದ, ಶುದ್ಧತೆಯಿಂದ, ಬದ್ಧತೆಯಿಂದ ಮುನ್ನಡೆಯಲಿಕ್ಕೆ ಮೈಸೂರಿನ ಯುವಕರು ತಯಾರಾಗಿದ್ದಾರೆ ಅಂತ ಹೇಳಿ ಇಲ್ಲಿಂದ ಘಂಟಾಘೋಷವಾಗಿ ಹೇಳಿದ್ದಾರೆ. ಯಾವ ರೀತಿ ಇದೆ ನರೇಂದ್ರ ಮೋದಿ ಹವಾ ಈ ದೇಶದಲ್ಲಿ ಅಂತಂದ್ರೆ, 2 ತಿಂಗಳ ಹಿಂದೆ ಬಂಧುಗಳೇ ಹುಬ್ಬಳ್ಳಿಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ರಾಷ್ಟ್ರದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಭಾಷಣ ಮಾಡಲಿಕ್ಕೆ ಕಾಂಗ್ರೆಸ್ ಪರ ಪ್ರಚಾರ ಮಾಡಲಿಕ್ಕೆ ಬಂದಿದ್ರು. ಕಾಂಗ್ರೆಸ್ನ ಇಡೀ ಆರ್ಗನೈಸೇಷನ್ ಮಷಿನರಿ ಸುಮಾರು 15-20 ದಿನಗಳ ಸತತ ಪ್ರಯತ್ನ ಮಾಡಿತು, ಯಶಸ್ವಿ ಮಾಡಬೇಕು, ಲಕ್ಷಾಂತರ ಜನನ ಆ ರ್ಯಾಲಿಗೆ ಸೇರಿಸಬೇಕು ಅಂತ. ಹುಬ್ಬಳ್ಳಿ ಧಾರವಾಡದ ಸುತ್ತಮುತ್ತ ಹಳ್ಳಿಗಳಿಗೆ ಬಸ್ಗಳ ವ್ಯವಸ್ಥೆ ಕಲ್ಪಿಸಿದ್ರು, ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ. ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಲಿಕ್ಕೆ ಬರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ತಲೆ 5 ರೂಪಾಯಿ ದುಡ್ಡು ಕೊಟ್ಟಿದ್ರು, ಮಧ್ಯಾಹ್ನ ಒಳ್ಳೆ ಬಿರಿಯಾನಿ ಊಟ ಹಾಕಿಸಿದ್ರು. ಇಷ್ಟಷ್ಟು ಮಾಡಿದ್ರು ಕೂಡ ಪ್ರಧಾನಮಂತ್ರಿಗಳು ಹುಬ್ಬಳ್ಳಿಯ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಒಂದು 15 ನಿಮಿಷ ಕೂತ್ಕೊಳ್ಳಿ, ಪಕ್ಕದಲ್ಲಿ ಜನ ಇನ್ನೂ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರು. ಪ್ರಥಮ ಬಾರಿಗೆ ರಾಷ್ಟ್ರದ ಪ್ರಧಾನಮಂತ್ರಿ ಜನ ಬಂದು ಅದಾದ್ಮೇಲೆ ಭಾಷಣ ಮಾಡಕ್ಕೆ ಕಾಣಬೇಕಾದಂತಹ ಪರಿಸ್ಥಿತಿ 2 ತಿಂಗಳ ಹಿಂದೆ ಈ ರಾಜ್ಯದಲ್ಲಿ ಉದ್ಭವಿಸಿತ್ತು. ಆನ್ ದ ಕಾಂಟ್ರಾಸ್ಟ್, ಆನ್ ದಿ ಅದರ್ ಹ್ಯಾಂಡ್, ಹೈದರಾಬಾದ್ಗೆ ನರೇಂದ್ರ ಮೋದಿ ಭಾಷಣ ಮಾಡಲಿಕ್ಕೆ ಹೋಗ್ತಾರೆ. ಆಂಧ್ರ ಪ್ರದೇಶದಲ್ಲಿ ಹೇಳ್ಕೊಡುವಂತಹ ಬಿಜೆಪಿಯ ಆರ್ಗನೈಸೇಷನಲ್ ನೆಟ್ವರ್ಕ್ ಏನು ಇಲ್ಲ. ಅಷ್ಟಾದ್ರೂ ಕೂಡ ಸ್ವಯಂ ಪ್ರೇರಿತರಾಗಿ ಆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತೀವಿ, ತನ್ಮೂಲಕ ಉತ್ತರಾಖಂಡದಲ್ಲಿ ನಡೆದಿರುವಂತಹ ಒಂದು ನೆಲೆಗೆ ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿ 5 ರೂಪಾಯಿನ ಸ್ವಂತ ಕೊಟ್ಟು ಯುವಕರು ನರೇಂದ್ರ ಮೋದಿಯ ಭಾಷಣವನ್ನು ಕೇಳಲಿಕ್ಕೆ ಬರ್ತಾರೆ. ನಿತ್ಯಾನಂದ ಮಾತನಾಡಬೇಕಾದ್ರೆ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಸುಮಾರು 65 ವರ್ಷಗಳ ಹಿಂದೆ ಈ ದೇಶದಲ್ಲಿ ಈ ದೇಶದ ಇಕಾನಮಿಯನ್ನು ಡ್ರೈನ್ ಮಾಡ್ತಾ ಇದ್ದಂತಹ, ಈ ದೇಶದ ಸಂಸ್ಕೃತಿಯ ಮೇಲೆ ಸತತ ದಾಳಿ ನಡೆಸ್ತಾ ಇದ್ದಂತಹ, ಈ ದೇಶದ ರಾಷ್ಟ್ರದ ಅಸ್ಮಿತೆಯ ಮೇಲೆ ಸದಾ ದಾಳಿ ನಡೆಸ್ತಾ ಇದ್ದಂತಹ ಈ ದೇಶದ ಒಂದು ಬ್ರಿಟಿಷರ ಆಳ್ವಿಕೆ ಇತ್ತು. ಆ ಸಂದರ್ಭದಲ್ಲಿ 1942 ಹಿಡಿದು 1857 100 ವರ್ಷಗಳ ಸತತ ಪ್ರಯತ್ನದಿಂದಾಗಿ ಬ್ರಿಟಿಷ್ನ ಈ ದೇಶದಿಂದ ಓಡಿಸುವಂತಹ ಒಂದು ಅದ್ಭುತವಾದಂತಹ ಕೆಲಸ ನಮ್ಮ ರಾಷ್ಟ್ರದ ಫೌಂಡಿಂಗ್ ಫಾದರ್ಸ್ ಈ ದೇಶದಲ್ಲಿ ಮಾಡ್ತಾರೆ. ತದನಂತರ ಒಂದು ದೊಡ್ಡ ಕನಸು, ಈ ದೇಶವನ್ನು ಈ ರೀತಿ ನಾವು ಕಟ್ಟಬೇಕು, ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಈ ಎಲ್ಲ ಅವಕಾಶಗಳು, ಎಲ್ಲ ರೀತಿಯ ಒಂದು ಸವಲತ್ತುಗಳು ಈ ದೇಶದಲ್ಲಿ ಸಿಗಬೇಕು. ಪ್ರಪಂಚದ 21ನೇ ಶತಮಾನದಲ್ಲಿ 100 ವರ್ಷಗಳ ನಂತರ ಪ್ರಪಂಚದ ಒಂದು ಗ್ಲೋಬಲ್ ಕಾಂಪಿಟಿಷನ್ ನಲ್ಲಿ ನನ್ನ ದೇಶ ತಲೆ ಎತ್ತಿ ನಿಲ್ಲಬೇಕು ಅಂತ ಹೇಳಿ ಒಂದು ಫೌಂಡಿಂಗ್ ಫಾದರ್ಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆ ಒಂದು ಪ್ರಿನ್ಸಿಪಲ್ ಗಳನ್ನ ಹಾಕಿ, ಆ ಒಂದು ವಿಷನ್ ಗಳನ್ನ ಇಟ್ಟು ಮಾಡಿ. ಆದ್ರೆ ಸತತ 66 ವರ್ಷಗಳಿಂದ ಈ ದೇಶವನ್ನು ಆಳ್ತಿರುವಂತಹ ಸುಮಾರು 60ಕ್ಕೂ ಹೆಚ್ಚು ವರ್ಷಗಳಿಂದ ಒಂದು ಪಾರ್ಟಿ ಆಗಿದೆ. ಆ 60 ವರ್ಷಗಳಲ್ಲಿ ಸುಮಾರು 55ಕ್ಕೂ ಹೆಚ್ಚು ವರ್ಷ ಒಂದೇ ಒಂದು ಕುಟುಂಬ ಆಡಿದೆ. ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿರೋದು, 66 ವರ್ಷಗಳ ಹಿಂದೆ ನಾವು ಈ ದೇಶದಲ್ಲಿ ಬ್ರಿಟಿಷ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಪೂರ್ವಜರು ಹೊರಟಿದ್ರು. ಕಳೆದ 66 ವರ್ಷಗಳಲ್ಲಿ ಇವತ್ತು ಭಾರತ ಸ್ವತಂತ್ರ ಭಾರತದಲ್ಲಿ ನಮಗಿರುವಂತಹ ಯಾವುದೇ ಪೀಡೆಗಳಿಗೆ, ಆಲ್ ಇಲ್ಸ್ ಟ್ರಬ್ಲಿಂಗ್ ದಿಸ್ ಇಂಡಿಪೆಂಡೆಂಟ್ ನೇಷನ್, ಯಾವ್ಯಾವ ಒಬ್ಬ ಪಕ್ಷವನ್ನ, ಒಂದು ಕುಟುಂಬವನ್ನ ನಾವು if we can hold them responsible, ಅದು ಈ ದೇಶದ ನೆಹರು ಗಾಂಧಿ ಕುಟುಂಬ, ಕಾಂಗ್ರೆಸ್ ಪಾರ್ಟಿ. ಆ ದೃಷ್ಟಿಯಿಂದ ನರೇಂದ್ರ ಮೋದಿ ನನಗೆ ನಿಮಗೆ ಕೊಟ್ಟಿರುವಂತಹ ಮ್ಯಾಂಡೇಟ್ 66 ವರ್ಷಗಳ ಹಿಂದೆ ನಮ್ಮೆದುರುಗಡೆ ಇದ್ದಿದ್ದು ಧ್ಯೇಯ ಬ್ರಿಟಿಷ್ ಮುಕ್ತ ಭಾರತ ನಿರ್ಮಾಣ. ಇವತ್ತು ನಮ್ಮೆದುರುಗಡೆ ಇರೋದು 2014ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ. ಕಳೆದ 10 ವರ್ಷಗಳಲ್ಲಿ ಈ ದೇಶವನ್ನು ಯಾವ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ತಗೊಂಡ್ಕೊಂಡು ಬಂದಿದೆ ಅನ್ನೋದನ್ನ ಒಂದು ಬಾರಿ ನಾವು ಅವಲೋಕನ ಮಾಡಬೇಕಾಗಿದೆ. 2004ನೇ ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗಿಳಿದಾಗ ಈ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟದ ಸದೃಢತೆ ಇತ್ತು. ಈ ದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನು ಪ್ರತಿ ವರ್ಷಕ್ಕೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ತಾ ಇತ್ತು. ಈ ಎಲ್ಲ ವಿಚಾರಗಳನ್ನು ಒಂದು ಬಾರಿ ನಮಗೆ ಗಮನಿಸ
ಯಾವುದು ಮೇಲೆ ಹೋಗ್ಬೇಕಿತ್ತು ಅದು ಕೆಳಗೆ ಬರ್ತಾ ಇದೆ, ಯಾವುದು ಕೆಳಗೆ ಹೋಗ್ಬೇಕಾಗಿತ್ತು ಅದು ಮೇಲೆ ಹೋಗ್ತಾ ಇದೆ. 2004ನೇ ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಅವರ ಅಧಿಕಾರವನ್ನು ಬಿಟ್ಟಾಗ $1 $1 ಬೆಲೆ ಸುಮಾರು 45ರಷ್ಟಿತ್ತು. The purchasing power of the rupee to a dollar was 45 rupees. Thanks to 10 years of UPA government's short-term populist policies, 10 ವರ್ಷಗಳಲ್ಲಿ 67-68 ರೂಪಾಯಿಗೆ ರೂಪಾಯಿಯ ಮೌಲ್ಯ ಕುಸಿದಿದೆ. ಯಾರೋ ಬಹಳ ಚೆನ್ನಾಗಿ ತಿಳಿಸಿದ್ರು. ಮನಮೋಹನ್ ಸಿಂಗ್ ಅವರು 2004ನೇ ಇಸ್ವಿಯಲ್ಲಿ ಅಧಿಕಾರ ಸ್ವೀಕರಿಸಿದಾಗ ರೂಪಾಯಿಯ ಮೌಲ್ಯ ಸುಮಾರು ರಾಹುಲ್ ಗಾಂಧಿಯಷ್ಟು ವಯಸ್ಸಿಗಿತ್ತು. ಅವರು 10 ವರ್ಷ ಆಗಿ ಅಧಿಕಾರ ಏನೇನು ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ರೂಪಾಯಿಯ ಬೆಲೆ ಸೋನಿಯಾ ಗಾಂಧಿಯ ವಯಸ್ಸಷ್ಟಿಗೆ ಬಂದಿದೆ. ಇನ್ನೊಂದು ಬಾರಿ ಏನಾದರೂ ಯುಪಿಎ ಸರ್ಕಾರಕ್ಕೆ ಜನ ಅಧಿಕಾರ ಕೊಟ್ಟರು ಅಂತಂದ್ರೆ ಮನಮೋಹನ್ ಸಿಂಗ್ ಅವರು ರೂಪಾಯಿಯನ್ನು ಸ್ವತಃ ಅವರ ವಯಸ್ಸಿಗೆ ಹೇಳ್ಕೊಂಡು ಬಂದಿದ್ದಾರೆ. ಇದು ಒಬ್ಬ ಇಕಾನಮಿಸ್ಟ್ ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶವನ್ನು ಆಡಬೇಕಾಗಿತ್ತು. 2004ನೇ ಇಸ್ವಿಯಲ್ಲಿ ಎನ್ಡಿಎ ಸರ್ಕಾರ ಬಿಜೆಪಿ ನೇತೃತ್ವದ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ ಅಧಿಕಾರವನ್ನು ತ್ಯಜಿಸುವಂತ ಸಂದರ್ಭದಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ತೋರಿಸುವಂತಹ ಎಷ್ಟು ದುಡ್ಡು ಈ ದೇಶದ ಬಳಿ ಇದೆ ಅಂತ ತೋರಿಸುವಂತಹ ಒಂದು ಸಂಖ್ಯೆ 1978 ಅಂದ್ರೆ ಪ್ರಥಮವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವುದೇ ಸರ್ಕಾರಗಳು ಅಧಿಕಾರವನ್ನ ಬಿಟ್ಟು ಹೋಗಬೇಕಾದ್ರೆ ಒಂದು ಸರ್ಪ್ಲಸ್ ಆಗಿದ್ದಂತಹ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇಟ್ಟಿರಲಿಲ್ಲ. ಪ್ರಥಮ ಬಾರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಅಧಿಕಾರವನ್ನು ತ್ಯಜಿಸಬೇಕಾದ್ರೆ $78 ಬಿಲಿಯನ್ ಸರ್ಪ್ಲಸ್ ಹತ್ತು ವರ್ಷಗಳಲ್ಲಿ ಮನಮೋಹನ್ ಸಿಂಗ್ ಮತ್ತೆ ಸೋನಿಯಾ ಗಾಂಧಿ ತಮ್ಮ ಪಾಪ್ಯುಲಿಸ್ಟ್ ಪಾಲಿಸಿಗಳ ಮೂಲಕ ಈ ದೇಶದ ಮೇಲೆ, ಈ ದೇಶದ ಯುವಕರ ಬೆನ್ನಿನ ಮೇಲೆ $339 ಬಿಲಿಯನ್ ಸಾಲದ ಹೊರೆಯನ್ನು ತಗೊಂಡು ಬಂದುಬಿಟ್ಟಿದ್ದಾರೆ. $339 ಬಿಲಿಯನ್ ಸಾಲದ ಹೊರೆ. ಕರೆಂಟ್ ಡೆಫಿಸಿಟ್ ಜಾಸ್ತಿ ಆಗಬೇಕಾಗಿತ್ತು, ಕರೆಂಟ್ ಅಕೌಂಟ್ ಸರ್ಪ್ಲಸ್ ಜಾಸ್ತಿ ಆಗಬೇಕಾಗಿತ್ತು, ಬದಲಾಗಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಯಿತು. ಫಿಸ್ಕಲ್ ರೆವೆನ್ಯೂ ಜಾಸ್ತಿ ಆಗಬೇಕಾಗಿತ್ತು, ಬದಲಾಗಿ ಫಿಸ್ಕಲ್ ರೆವೆನ್ಯೂ ಕಡಿಮೆ ಆಗ್ತಾ ಹೋಗಿತ್ತು. ರೂಪಾಯಿ ಮೌಲ್ಯ ಡಾಲರ್ಗೆ ಹೆಚ್ಚಾ ಹೋಗಬೇಕಾಗಿತ್ತು, ಬದಲಾಗಿ ಅದು ಕಡಿಮೆ ಆಗ್ತಾ ಹೋಯಿತು. ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಬರಬೇಕು. ಇಕಾನಮಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಭಾರತದಲ್ಲಿ ಪ್ರತಿ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಇದು ಅಷ್ಟು ಒಂದು ಕಡೆ ಎಕನಾಮಿಕ್ ಸಿನಾರಿಯೋದಲ್ಲಿ ಈ ಮಟ್ಟದ ಒಂದು ಪರಿಸ್ಥಿತಿಗೆ ತಗೊಂಡು ಬಂದಿಟ್ಟಿದೆ. ಒಂದು ಬಾರಿ ಭಾರತದ ಒಂದು ಚಿತ್ರಣವನ್ನು ನಿಮ್ಮ ಎದುರುಗಡೆ ತಗೊಂಡ್ರೆ ಯಾವ ಮಟ್ಟಿನ ಫಾರಿನ್ ಪಾಲಿಸಿಯಲ್ಲಿ ಯುಪಿಎ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ಕೊಟ್ಟಿದ್ದೀವಿ ಘೋಷಣೆಗಳು. ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ. ಈ ಭಾರತಕ್ಕೆ ಮುಕುಟಪ್ರಾಯವಾದಂತಹ ಜಮ್ಮು ಕಾಶ್ಮೀರದಲ್ಲಿ ಪ್ರತಿನಿತ್ಯ ಏನ್ ನಡೀತಾ ಇದೆ ಅನ್ನೋದನ್ನ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೀವಿ. ಪ್ರತಿದಿನ ಒಂದಲ್ಲ ಒಂದು ರೀತಿಯ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಫೈರಿಂಗ್ ಆಗುತ್ತೆ. ಸರ್ಕಾರಕ್ಕೆ ಗೊತ್ತಿದೆ ಇದು ಪಾಕಿಸ್ತಾನ ಸ್ಪಾನ್ಸರ್ಡ್ ಟೆರರಿಸಂ ಅಂತ ಹೇಳಿ. ಅಷ್ಟಾದ್ರೂ ಕೂಡ ಈ ಸರ್ಕಾರದ ಒಂದು ಕಾಂಕ್ರೀಟ್ ಫಾರಿನ್ ಪಾಲಿಸಿ ಪಾಕಿಸ್ತಾನದ ಮೇಲಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಇನ್ನೊಂದು 15 ದಿವಸದಲ್ಲಿ ಪಾಕಿಸ್ತಾನದ ನೂತನ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಎಲ್ಲ ಡಿಪ್ಲೊಮೆಸಿಯ ತಜ್ಞರು ಹೇಳಿದ್ರು ಈ ಬಾರಿ ಅವರನ್ನ ಭೇಟಿ ಮಾಡಲಿಕ್ಕೆ ಹೋಗಬೇಡಿ, ಅವ್ರ ಜೊತೆ ಮಾತನಾಡಬೇಡಿ. ದೇಶದಲ್ಲಿ ಯಾವುದೇ ಸಮಸ್ಯೆ ಆದರೂ ಕೂಡ ನಮ್ಮ ದೇಶದ ಸ್ವತಃ ನಮ್ಮ ದೇಶದ ಭಾರತೀಯರ ಜೊತೆಗೆ ಮಾತನಾಡಿದ ಪ್ರಧಾನಮಂತ್ರಿ ಎಂದೂ ಇಲ್ಲದ ಉತ್ಸಾಹದಲ್ಲಿ ಪಾಕಿಸ್ತಾನದ ಪ್ರಧಾನಿಗೆ ಮಾತನಾಡಲಿಕ್ಕೆ ಹೊರಟಿದ್ದಾರೆ. ಇದು ನಮ್ಮ ದೇಶದ ಫಾರಿನ್ ಪಾಲಿಸಿಯನ್ನು ತೋರಿಸುತ್ತದೆ. ಇದು ಒಂದು ಬಾರಿ ಕಾಶ್ಮೀರದಲ್ಲಿ ಹೀಗೆ ನಡೀತಾ ಇದೆ. ಸ್ವಲ್ಪ ಕೆಳಗಡೆ ಬಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಭಾರತದ ಈಶಾನ್ಯ ಭಾಗ ನಾಳೆ ಬೆಳಗ್ಗೆ ಇನ್ನೊಂದು 10 ವರ್ಷಗಳಲ್ಲಿ ಕಾಶ್ಮೀರ ಆಗಿ ರೆಡಿಯಾಗಿದೆ. ಲಾ ಓದಬೇಕಾದ್ರೆ ನನ್ನ ಸ್ನೇಹಿತರೆಲ್ಲರೂ ನಾರ್ತ್ ಈಸ್ಟ್ ನಿಂದ ಬಂದಂತ ಎಷ್ಟೊಂದು ಜನ ಯುವಕರು ಯುವತಿಯರು ನನಗೆ ತಿಳಿಸ್ತಾ ಇದ್ದಿತ್ತು, ಕಾಶ್ಮೀರ ನಮ್ಮ ಅಸ್ಸಾಂನ ಮತ್ತೆ ನಾರ್ತ್ ಈಸ್ಟ್ ನ ಭಾಗಗಳಲ್ಲಿ ಯಾವ ಮಟ್ಟಿನ ಇನ್ಫಿಲ್ಟ್ರೇಷನ್ ನಡೆದಿದೆ ಬಾಂಗ್ಲಾದೇಶಿಗಳದ್ದು ಅಂತಂದ್ರೆ, ಕೆಲವು ಭಾಗಗಳಿಗೆ ಅಸ್ಸಾಮಿನ ಮತ್ತೆ ಒಂದು ಗೌಹಾಟಿಯ ಕೆಲವು ಭಾಗಗಳಿಗೆ ಹೋದ್ರೆ ಅಕಸ್ಮಾತ್ ಏನಾದ್ರೂ ನಿಮ್ಮ ಹತ್ರ ಭಾರತ ದೇಶದ ಕರೆನ್ಸಿ ಇರಲಿಲ್ಲ ಅಂತಂದ್ರೂ ಚಿಂತೆ ಇಲ್ಲ, ನೀವು ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಬಾಂಗ್ಲಾದೇಶದ ಕರೆನ್ಸಿ ಇದ್ರೆ ಅದನ್ನ
ಮಾಡಿ ಇವತ್ತು ಮತದಾರರಾಗಿರ್ತಾರೆ. ಇನ್ನು 10 ವರ್ಷಗಳ ನಂತರ ಅವನ MLA ಟಿಕೆಟ್ಗೆ ಆಸ್ಪೈರೆಂಟ್ ಆಗ್ತಾನೆ, MLA ಆಗ್ತಾನೆ, ನಾಳೆ ಬೆಳಗ್ಗೆ ಮಂತ್ರಿ ಆಗ್ತಾನೆ. ಏನ್ ದೌರ್ಭಾಗ್ಯ ಈ ದೇಶದ್ದು. ಪಕ್ಕದ ಒಂದು ನುಸುಳುಕೋರರ ಜನಾಂಗವನ್ನು ನಮ್ಮ ದೇಶದ ಕಡೆ ತಗೊಂಡು ಬಂದು ಅವರನ್ನು ನಾವು ಮುಖ್ಯಮಂತ್ರಿಯಾಗಿ, ಅವ್ರನ್ನ ಮಂತ್ರಿಯಾಗಿ, ಅವ್ರನ್ನ ವಿಧಾಯಕರಾಗಿ ನಾವು ಮಾಡಬೇಕಾಗಿದೆಯಲ್ಲ. ಈ ದೇಶದ ನಾಯಕರು ಏನ್ ಮಾಡ್ತಾರೆ? ನೀವೇನಾದ್ರೂ ಸರಿಯಾದಂತಹ ಪಾಸ್ಪೋರ್ಟ್ ಅಥವಾ ಸರಿಯಾದಂತಹ ವೀಸಾ ಡಾಕ್ಯುಮೆಂಟೇಶನ್ ಇದ್ದರೆ ಪ್ರಪಂಚದ ಯಾವುದೇ ದೇಶದ ಒಳಗಡೆ ಹೋದ್ರೆ ತಕ್ಷಣವಾಗಿ ಒಂದು ಕ್ರಮ ತಗೊಂಡು ಅದನ್ನು ನೋಡಿ ನಿಮ್ಮ ವಾಪಸ್ಸು ನಿಮ್ಮ ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಡಿಪೋರ್ಟ್ ಮಾಡ್ತಾರೆ. ಬಹುಶಃ ಪ್ರಪಂಚದಲ್ಲಿ ಯಾವುದೇ ನಮ್ಮ UPA ಸರ್ಕಾರ ನಂಬಿರುವಂತಹ ವಸುದೈವ ಕುಟುಂಬಕಂ ಅನ್ನುವಂತಹ ಒಂದು ಪಾಲಿಸಿಯ ಯಾರೂ ಕೂಡ ನಂಬಿರಲಿಕ್ಕೆ ಸಾಧ್ಯ ಇಲ್ಲ. ಬಾಂಗ್ಲಾದೇಶದಲ್ಲಿ ನಾವು ನಮ್ಮನ್ನು ತಗೊಳ್ತೀವಿ. ಬಾಂಗ್ಲಾದೇಶದವರು ಬರ್ತಾ ಇದ್ದಾರೆ, ಡಿಮ್ಯಾಂಡ್ಗಳು ಹೆಚ್ಚಾಗ್ತದೆ, ರ್ಯಾಡಿಕಲ್ ಆಗ್ತಾ ಇದ್ದಾರೆ, ಇಸ್ಲಾಮೈಸೇಷನ್ ರ್ಯಾಡಿಕಲ್ ಆಗಿ ಬೆಳೀತಾರೆ, ಎಲ್ಲರೂ ಗೊತ್ತಾಗ್ತದೆ. ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಪ್ರತಿನಿತ್ಯ ಬರ್ತಾ ಇದ್ದಾರೆ, ಸರ್ಕಾರ ಒಂದೇ ಒಂದು ಬಿಟ್ಟಿಕೊಳ್ತಾ ಇದೆ. ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ, ಪಾಸ್ಪೋರ್ಟ್ ವೆರಿಫೈ ಮಾಡಿ, ಅವ್ರನ್ನ ಡಿಟೆಕ್ಟ್ ಮಾಡಿ, ಡಿಲೀಟ್ ಮಾಡಿ, ಡಿಪೋರ್ಟ್ ಮಾಡಿ ಅಂತ ಹೇಳಿ ಈ ದೇಶದ ಸುಪ್ರೀಂ ಕೋರ್ಟ್ ಸರ್ಕಾರಗಳಿಗೆ ಪದೇ ಪದೇ ತಾಕೀತು ಮಾಡಿತು. ಬದಲಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಟ್ರು, ವೋಟರ್ ID ಕಾರ್ಡ್ಗಳನ್ನ ಮಾಡಿಸ್ಕೊಟ್ರು, ನುಸುಳುಕೋರರಿಗೆ ಸಬ್ಸಿಡಿ ದರದಲ್ಲಿ ಮನೆಗಳನ್ನು ಕಟ್ಟಿಸಲಿಕ್ಕೆ ಬ್ಯಾಂಕ್ಗಳಿಂದ, ನ್ಯಾಷನಲೈಸ್ ಬ್ಯಾಂಕ್ಗಳಿಂದ ಕಮ್ಮಿ ಬಡ್ಡಿ ದರದಲ್ಲಿ ಸಾಲಗಳನ್ನು ಕೊಡಿಸ್ತಾ ಇದ್ದಾರೆ. ಈ ವೋಟ್ ಬ್ಯಾಂಕ್ ರಾಜಕಾರಣ ಈ ದೇಶವನ್ನು ಕಳೆದ 60 ವರ್ಷಗಳಲ್ಲಿ ಈ ಪರಿಸ್ಥಿತಿಗೆ ತೆಗೆದುಕೊಂಡಿದೆ. ಈ ವೋಟ್ ಬ್ಯಾಂಕ್ ರಾಜಕಾರಣಗಳನ್ನು ನೋಡಿದಾಗ ಗೊತ್ತಾಗುವುದು, ತುಷ್ಟೀಕರಣದ ರಾಜಕಾರಣವನ್ನು ಪದೇ ಪದೇ ನೋಡಿದಾಗ ಗೊತ್ತಾಗುವುದು, ಈ ದೇಶಕ್ಕೆ ಒಂದು ಸ್ಕೋಪ್ ಬೇಕಿರೋದೇನು ಅಂತಂದ್ರೆ ಡೆವಲಪ್ಮೆಂಟ್ ಫಾರ್ ಆಲ್, ಅಪೀಸ್ಮೆಂಟ್ ಫಾರ್ ನನ್ ಅನ್ನುವಂಥ ನರೇಂದ್ರ ಮೋದಿಯ ಪಾಲಿಸಿ. ಕಳೆದ 1 ವರ್ಷದಲ್ಲಿ ಸುಮಾರು 56 ಬಾರಿ ಈ ದೇಶದ ಲೈನ್ ಆಫ್ ಕಂಟ್ರೋಲ್ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದೆ. ಒಂದಲ್ಲ ಎರಡಲ್ಲ 56 ಟೈಮ್ಸ್ ಇಂಟ್ರೂಷನ್ ಲೈನ್ ಆಫ್ ಕಂಟ್ರೋಲ್. ಈ ದೇಶದ ಪ್ರಧಾನಿಯರ ಬಗ್ಗೆ ಒಂದೇ ಒಂದು ಕೂಡ ಮಾತನಾಡುತ್ತಿಲ್ಲ. ಸೋನಿಯಾ ಗಾಂಧಿ ಬಗ್ಗೆ ತುಟಿ ಬಿಟ್ಟಕ್ಕೆ ಅನ್ನೋದಿಲ್ಲ. 2-3 ತಿಂಗಳ ಹಿಂದೆ ಚೈನಾ ದೇಶ ಈ ದೇಶದ ಮೇಲೆ ಆಕ್ರಮಣ ಮಾಡಿತು. 19 ಕಿಲೋಮೀಟರ್ಗಳಷ್ಟು ಈ ದೇಶದ ಗಡಿ ಭಾಗದಲ್ಲಿ ಲಡಾಖ್ ಪ್ರದೇಶದಲ್ಲಿ ಒಳಗೆ ಬಂತು. ದೇರ್ ವಾಸ್ ನಾಟ್ ಅ ಸಿಂಗಲ್ ಅಟರೆನ್ಸ್ ಫಾರ್ ಎನಿ ಕಾಂಗ್ರೆಸ್ ಲೀಡರ್. ಬಹಳ ಚೆನ್ನಾಗಿ ಅವರು ಟ್ವಿಟರ್ ನಲ್ಲಿ ಬರೆದಿದ್ರು, ಪಾಕಿಸ್ತಾನ ಕಾಶ್ಮೀರವನ್ನು ಆಕ್ರಮಣ ಮಾಡ್ತಾ ಇದೆ, ಚೈನಾ ದೇಶ ಅರುಣಾಚಲವನ್ನ ಮಾಡ್ತಾ ಇದೆ, ಬಾಂಗ್ಲಾದೇಶ ಅಸ್ಸಾಂ ವೆಸ್ಟ್ ಬೆಂಗಾಲ್ ನಲ್ಲಿ ಮಾಡ್ತಾ ಇದೆ. ಈ ಎಲ್ಲಾ ರಾಷ್ಟ್ರಗಳು ಒಂದು ಕೈ ಭಾರತದ ಮೇಲೆ ನೋಡ್ಬೇಕಾದ್ರೆ ನಾವು ಒಂದು ಕೈ ನೋಡೋಣ ಅಂತ ಹೇಳಿ ದೂರದ ಬರ್ಮಾ ಕೂಡ ಮಣಿಪುರ ಒಳಗಡೆ ಬರುವಂತಹ ಪ್ರಯತ್ನ ಮಾಡ್ತಾ ಇದೆ. ಶ್ರೀಲಂಕಾ ಭಾರತದ ಫಾರಿನ್ ಪಾಲಿಸಿ ಬಗ್ಗೆ ಕಿಂಚಿತ್ತೂ ಗೌರವ ಇಟ್ಕೊಂಡಿಲ್ಲ. ಈ ರೀತಿ ನಮ್ಮ ದೇಶದ ಜವಾನರನ್ನ ಕರೆದು ಕೊಂದು ಒಳಗೆ ಬರೋದಕ್ಕಿಂತ ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡೋ ರೀತಿ ನೀವು ವರ್ಷಕ್ಕೊಂದ್ಸರಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇಟ್ಬಿಡಿ, ಎಲ್ಲರೂ ಕೂಡ ಆ ಎಂಟ್ರೆನ್ಸ್ ಎಕ್ಸಾಮ್ ಬಂದ್ಬಿಟ್ಟು ಚೈನಾದವರು ಬರಲಿ, ಪಾಕಿಸ್ತಾನದವರು ಬರಲಿ, ಬಾಂಗ್ಲಾದೇಶದವರು ಬರಲಿ, ಈ ದೇಶದಲ್ಲಿ ಏನು ಬೇಕೋ ಅದನ್ನು ಮಾಡಿಕೊಡಿ ಅಂತ ಯಾರೋ ಟ್ವಿಟರ್ ನಲ್ಲಿ ಒಂದು ಕೇವಲ ವಿಚಾರದಲ್ಲಿ ಬರ್ತಿದೆ. ಇದು ಫಾರಿನ್ ಪಾಲಿಸಿಯ ಟ್ರಂಪ್ಲಿಂಗ್ಗೆ ಈ ಒಂದು UPA ಸರ್ಕಾರಗಳು 10 ವರ್ಷಗಳಿಂದ ಕಾರಣ ಆಗಿದೆ. 10 ವರ್ಷಗಳಲ್ಲಿ ಯಾವ ಮಟ್ಟಿನ ಭ್ರಷ್ಟಾಚಾರ ನಡೆದಿದೆ ಬಂಧುಗಳೇ. ಈಸ್ಟ್ ಇಂಡಿಯಾ ಕಂಪನಿ ಈ ದೇಶವನ್ನು ಲೂಟ್ ಮಾಡ್ಕೊಂಡು ಹೋಗ್ತು ಅಂತ ಕೇಳಿದ್ದೀವಿ. ಇವತ್ತು ನಮ್ಮ ದೇಶದ ರಾಜಕಾರಣಿಗಳು ಈಸ್ಟ್ ಇಂಡಿಯಾ ಕಂಪನಿ ಮಾಡಿ ಈ ದೇಶವನ್ನು ಲೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿಯನ್ನು ನಾವು 27 ಲಕ್ಷ ಕೋಟಿ ರೂಪಾಯಿಯಷ್ಟು ಭ್ರಷ್ಟಾಚಾರ ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ. 27 lakh crore. ಇತ್ತೀಚೆಗೆ ಒಬ್ಬರು ಸ್ಕೂಲ್ ಮೇಸ್ಟ್ರು ನನಗೆ ಸಿಕ್ಕಿದ್ರು, ಪ್ರೈಮರಿ ಸ್ಕೂಲ್ ಮೇಸ್ಟ್ರು. ಬಹಳ ಚೆನ್ನಾಗಿ ಹೇಳಿದ್ರು, ನಮ್ಮ ಸ್ಕೂಲ್ ಮಕ್ಕಳಿಗೆ ಮೆಮೊರಿ ಟೆಸ್ಟ್ ನೆನಪಿಟ್ಕೊಳ್ಳಿಕ್ಕೆ ನಾವೇನಾದ್ರೂ ಒಂದು ಎಕ್ಸರ್ಸೈಸ್ ಕೊಡ್ತಿರ್ತೀವಿ, ಮೆಮೊರಿ ಪವರ್ ಇನ್ಕ್ರೀಸ್ ಮಾಡೋದಕ್ಕೆ. ಇತ್ತೀಚೆಗೆ ನಾವು ಹೊಸ ಒಂದು ಟೆಕ್ನಿಕ್ ಕಂಡುಹಿಡ್ಕೊಂಡಿದ್ದೀವಿ. ಅದೇನು ಅಂತಂದ್ರೆ ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಸ್ಕ್ಯಾಮ್ಗಳನ್ನೆಲ್ಲ ಪಟ್ಟಿ ಮಾಡಕ್ ಹೋಗಬಹುದು ಅಂತ ಕೇಳ್ತೀವಿ. ಯಾರು ಕರೆಕ್ಟ್ ಆಗಿ ಮಾಡ್ತಾರೋ ಅವರೆಲ್ಲರೂ ಪ್ರೈಸ್ ಕೊಡ್ತೀವಿ. ಆದ್ರೆ ಇವತ್ತಿನ ತನಕ ಕರೆಕ್ಟ್ ಆಗಿ ಒಂದೇ ಒಂದು ಹುಡುಗರು ಕರೆಕ್ಟ್ ಎಲ್ಲಾ ಸ್ಕ್ಯಾಮ್ಗಳದ್ದು ನಂಬರ್ ಹೇಳಿಲ್ಲ. ಯಾಕೆಂದ್ರೆ ಅಷ್ಟೊಂದು ಸ್ಕ್ಯಾಮ್ಗಳು ದೇಶ ಮಾಡಿಬಿಟ್ಟಿದೆ ಸರ್ಕಾರ ಕಳೆದ 10 ವರ್ಷಗಳಲ್ಲಿ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಒಂದು ಲಿಸ್ಟ್ ಮಾಡಿಬಿಟ್ಟಿದ್ದಾರೆ. A to Z ಪ್ರತಿಯೊಂದು ಹೆಸರುಗಳು ಕೂಡ ಯಾವ್ಯಾವ ರೀತಿ ಸ್ಕ್ಯಾಮ್ ಕಳೆದ 60 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ. ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ, ಸ್ಕೂಲ್ಗಳಲ್ಲಿ ಮಕ್ಕಳಿಗೆ
ನಾವು ಸ್ಕೂಲ್ ಬುಕ್ ನಲ್ಲಿ ಓದ್ತೇವೆ, ಟೆಕ್ಸ್ಟ್ ಬುಕ್ ಗಳಲ್ಲಿ ಓದ್ತೇವೆ, ಪತ್ರಿಕೆಗಳಲ್ಲಿ ಓದ್ತೇವೆ, ವಿ ಆರ್ ಡೆಮೋಕ್ರಸಿ. ಯಾವ ರೀತಿ ಡೆಮೋಕ್ರಸಿ ಇದು? ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ 55 ವರ್ಷ ಒಂದು ಕುಟುಂಬ ಆಡ್ತಾ ಇದೆ. ಇಸ್ ದಿಸ್ ಡೆಮೋಕ್ರಸಿ ಇನ್ ಟ್ರೂ ಸೆನ್ಸ್? ಈ ದೇಶದ 450ಕ್ಕೂ ಹೆಚ್ಚಿರುವಂತಹ ನ್ಯಾಷನಲ್ ಸ್ಕೀಮ್ಗಳನ್ನ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಗಳನ್ನ ರಾಜೀವ್ ಗಾಂಧಿ ಹೆಸರಿನಲ್ಲಿ, ಇಂದಿರಾ ಗಾಂಧಿ ಹೆಸರಿನಲ್ಲಿ, ಈ ಸ್ವಲ್ಪ ದಿವಸ ಕಳೆದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೆಸರನ್ನು ಕೂಡ ಮಾಡಿಬಿಡ್ತಾರೆ. ದ ಕ್ರಂಬ್ಲಿಂಗ್ ಆಫ್ ಇಂಡಿಯನ್ ಡೆಮೋಕ್ರಸಿ. ಇದು ಕೇವಲ ಡೆಲ್ಲಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದು ಈ ಕುಟುಂಬ ರಾಜಕಾರಣದ ಪರಿಣಾಮ ಇಡೀ ದೇಶದಲ್ಲಿ ಕಳೆದ 60 ವರ್ಷಗಳಿಂದ ಮೆರಿಟೋಕ್ರಸಿಯನ್ನು ಕವರ್ ಮಾಡಿದೆ. ಯಾವುದೇ ರಾಜಕೀಯ ಪಕ್ಷ ಹುಡುಕೊಳ್ಳಿ ನೀವು, ಯಾವ ಅಕ್ರಾಸ್ ದ ಪೊಲಿಟಿಕಲ್ ಸ್ಪೆಕ್ಟ್ರಮ್ ಇವತ್ತು ಬಹಳಷ್ಟು ರೀಜನಲ್ ಪಾರ್ಟಿಗಳಾಗಿರೋದೇನೊಂದು ಒಂದು ಫ್ಯಾಮಿಲಿ ಕಾರ್ಪೊರೇಷನ್ ಗಳಾಗೋಗಿದ್ದಾವೆ. ಅಪ್ಪ ಮಕ್ಕಳ ಪಾರ್ಟಿಗಳು, ಮಗಳು ತಾಯಿಯ ಪಾರ್ಟಿಗಳು, ನೆಂಟರಿಷ್ಟರ ಪಾರ್ಟಿಗಳು ಸಹಜ. ಈ ದೇಶದ ಪ್ರಧಾನಮಂತ್ರಿಯನ್ನೇ ನಾವು ಈ ವ್ಯಕ್ತಿ ಕುಟುಂಬದಲ್ಲಿ ಹುಟ್ಟದ, ಈ ಒಂದು ಕುಟುಂಬದಲ್ಲಿ ಹುಟ್ಟದ ಅನ್ನೋ ಏಕೈಕ ಬೇಸಿಸ್ ಮೇಲೆ ಆಯ್ಕೆ ಮಾಡ್ತೀವಿ ಅಂತಂದ್ರೆ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನನ್ನು ನಾವು ಅದೇ ಬೇಸಿಸ್ ಮೇಲೆ ಆಯ್ಕೆ ಮಾಡೋದ್ರಲ್ಲಿ ಆಶ್ಚರ್ಯ ಏನಿದೆ? ಇದು ನಮ್ಮ ಪೊಲಿಟಿಕಲ್ ಕ್ಲಾಸಿಗೆ ಮಾತ್ರ ತಕ್ಕಿಲ್ಲ. ಈ ಡೈನಾಸ್ಟಿಯ ಈ ಒಂದು ಕರೋಷನ್ ಈ ದೇಶದ ಬ್ಯೂರೋಕ್ರಸಿಯಲ್ಲಿ ಕೂಡ ಆಯಿತು. ಈ ದೇಶದ ಬ್ಯೂರೋಕ್ರಸಿ ಯಾವುದು ಪರ್ಮನೆಂಟ್ ಗವರ್ಮೆಂಟ್ ಆಗಿ ಫಂಕ್ಷನ್ ಮಾಡಬೇಕಾಗಿತ್ತು, ಅಲ್ಲೂ ಕೂಡ ಇದು ನೀವು ಯಾರಪ್ಪ ಮಗ ಅಪ್ಪ, ನಿನಗೆ ಯಾರ್ಯಾರು ನೆಂಟ್ರಪ್ಪ, ನಿನಗೆ ಈ ದೇಶದಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಅವನ ಇನ್ನೋವೇಷನ್ ಮೇಲೆ, ಅವನ ಕೇಪಬಿಲಿಟಿ ಮೇಲೆ, ಅವನ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಗಳ ಮೇಲಲ್ಲ, ಅವನಿಗೆ ಯಾರ್ಯಾರು ಲಿಂಕ್ ಇದೆ, ಸರ್ಕಾರವನ್ನು ಹೇಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನು ಸಕ್ಸಸ್ಫುಲ್ ಆಂಟರ್ಪ್ರಿನರ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. This is the result of Congress policies of dynasty. ಈ ದೇಶದ ಬ್ಯೂರೋಕ್ರಸಿಯನ್ನು ಬೇಕಿಲ್ಲ. ದುರದೃಷ್ಟವಶಾತ್ ಈ ದೇಶದ ಜುಡಿಷಿಯರಿಯನ್ನು ಕೂಡ ಇರಬೇಕಿಲ್ಲ. ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ನಾನು ಮಾತನಾಡಬೇಕಾದ್ರೆ ಸಾಕಷ್ಟು ಜವಾಬ್ದಾರಿಯಿಂದ ಮಾತನಾಡ್ತಾ ಇದ್ದೇನೆ. ಈ ದೇಶದಲ್ಲಾಗಿರುವಂತಹ ಯಾರ್ಯಾರು ಅಪಾಯಿಂಟೆಡ್ ಅಟಾರ್ನಿ ಜನರಲ್ಗಳಿದ್ದಾರೆ, ಅಡ್ವೊಕೇಟ್ ಜನರಲ್ಗಳಿದ್ದಾರೆ, ಜಡ್ಜ್ಗಳಿದ್ದಾರೆ, ಒಂದು ಬಾರಿ ಲಿಸ್ಟ್ ತೆಗೆದುಕೊಂಡು ನೋಡಿ ಯಾರ್ಯಾರಿಗೆ ನೆಂಟರು ಅಂತ ಗೊತ್ತಾಗುತ್ತೆ ನಿಮಗೆ. ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ಎಲ್ಲೂ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಅವನಿಗೆ ಹೋಗೋದು ಕೋರ್ಟ್ ಮೆಟ್ಟಿಲಿಗೆ. ಅಲ್ಲೂ ಕೂಡ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಈ ರೀತಿ ನಡೀತಾ ಹೋಯಿತು ಅಂತಂದ್ರೆ ಈ ದೇಶದ ಪರಿಸ್ಥಿತಿ ಏನಾಗುತ್ತೆ? ಇದು ಕೇವಲ ಬ್ಯೂರೋಕ್ರಸಿ, ಜುಡಿಷಿಯರಿಗೆ ಮಾತ್ರ ನಿಲ್ಲಲಿಲ್ಲ. ಎಂಥ ಒಂದು ಬೇಸರದ ಸಂಗತಿ ಅಂತಂದ್ರೆ, ನೀವು ಒಂದು ವಾರದ ಹಿಂದೆ ಪತ್ರಿಕೆಗಳಲ್ಲಿ ನೋಡಿದ್ದೀರಾ, ಇನ್ಫೋಸಿಸ್ ನಂತಹ ಸಂಸ್ಥೆಯಲ್ಲೂ ಕೂಡ ಇವತ್ತು ನಾರಾಯಣ ಮೂರ್ತಿ ಅವರು ಅವರ ಮಗನನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಮಾಡಿ ಅವ್ರು ಹೊರಡೋದಕ್ಕಿಂತ ಮುಂಚೆ ಅವರ ಮಗನನ್ನ ಕರ್ಕೊಂಡು ಬಂದು ಕ್ರೌನ್ ಪ್ರಿನ್ಸ್ ನಂತೆ ಕೂರಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಡೆಲ್ಲಿಯಲ್ಲಿ ಮಾಡ್ತಾ ಇರುವಂತಹ ಈ ಡೈನಾಸ್ಟಿ ಏನಿದೆ, ಇಟ್ ಹ್ಯಾಸ್ ಸೀಕ್ಡ್ ಡೌನ್ ಟು ಎವ್ರಿ ನೂಕನ್ ಕಾರ್ನರ್ ಆಫ್ ದಿಸ್ ಕಂಟ್ರಿ. ಗ್ರಾಮ ಪಂಚಾಯತಿ ಸದಸ್ಯರ ಡೈನಾಸ್ಟಿ ತನಕ ಹೋಗಿದೆ. ಈ ದೇಶದ ಬಿಸಿನೆಸ್ ಅನ್ನು ಹೆಡ್ ಮಾಡಬೇಕಾಗಿರುವಂತಹ ಇನ್ಫೋಸಿಸ್ ನಂತ ದೊಡ್ಡ ದೊಡ್ಡ ಕಂಪನಿಗಳನ್ನ ಹೆಡ್ ಮಾಡಬೇಕಾದ್ರೂ ಕೂಡ ಮೆರಿಟೋಕ್ರಸಿಯ ಬದಲಾಗಿ ಡೈನಾಸ್ಟಿಯಲ್ಲಿ ನೋಡುವಂತಹ ಒಂದು ಪರಿಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ನಮ್ಮನ್ನು ಹೊಂದಿದೆ. ಈ ಎಲ್ಲ ಕಾರಣಗಳಿಗೋಸ್ಕರ ನಮ್ಗೆ ಇವತ್ತು ದೆಹಲಿಯಲ್ಲಿ ಬಹಳಷ್ಟು ಬಾರಿ ಅನ್ನಿಸಬಹುದು, ಬಿಜೆಪಿಯಲ್ಲಿ ಬಹುಶಃ ಯಾವ ರಾಜಕಾರಣಿಯನ್ನು ಯಾಕೆ ಕಾಂಗ್ರೆಸ್ ಪಾರ್ಟಿ ಇಷ್ಟೊಂದು ಟಾರ್ಗೆಟ್ ಮಾಡ್ತಿಲ್ಲ, ನರೇಂದ್ರ ಮೋದಿ ಕಂಡ್ರೆ ಯಾಕೆ ಇಷ್ಟು ಭಯ? ನಿಜವಾಗ್ಲೂ ನರೇಂದ್ರ ಮೋದಿ ಕಂಡ್ರೆ ಕಾಂಗ್ರೆಸ್ ಪಕ್ಷದ ಹಾಗೂ ಡೆಲ್ಲಿಯ ಯೂನಿಯನ್ ಕ್ಲಬ್ ನಲ್ಲಿ, ಎಲಿಟ್ ಕ್ಲಬ್ ನಲ್ಲಿರುವಂತಹ ಜನರಿಗೆ ಗಡಗಡ ನಡಗೋದು ಯಾಕೆ ಅಂತಂದ್ರೆ, ಇಷ್ಟು ದಿವಸ 4-5 ಜನ ಕೈಯಲ್ಲಿ ಇಟ್ಕೊಂಡು ಡೆಮೋಕ್ರಸಿಯನ್ನು ಆಲಿಗಾರ್ಕಿಯಾಗಿ ಮಾಡಿದಂತಹ ಈ ಒಂದು 4-5 ಜನಕ್ಕೆ ಒಬ್ಬ ಸಾಮಾನ್ಯ ಚಾಯ್ವಾಲನ ಮಗ ಈ ದೇಶದ ಪ್ರಧಾನಿ ಆಗಲಿಕ್ಕೆ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ನರೇಂದ್ರ ಮೋದಿಯನ್ನು 2014 ನಾವು ಪ್ರಧಾನಿ ಮಾಡೋದ್ರ ಮೂಲಕ ಒಬ್ಬ ಸಾಮಾನ್ಯ ನರೇಂದ್ರ ಮೋದಿಯನ್ನ ಅಸಾಮಾನ್ಯವಾಗಿ ನಾವು ಈ ದೇಶದ ಪ್ರಧಾನಮಂತ್ರಿಯನ್ನ ಮಾಡಲಿಕ್ಕೆ ಸಾಧ್ಯ ಆದ್ರೆ we will be giving rebirth to democracy in India ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ಇಂಟರ್ನಲ್ ಡೆಮೋಕ್ರಸಿ ಯಾವ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ? ಇಂಟರ್ನಲ್ ಸೆಕ್ಯೂರಿಟಿಯನ್ನು ಸುಮಾರು 40-45 ದಿನಗಳಷ್ಟು ಲಾಲ್ ಕೃಷ್ಣ ಅದ್ವಾನಿ ಅವರ ಜೊತೆಗೆ ಜನಚೇತನ ಯಾತ್ರೆಯಲ್ಲಿ ಇಡೀ ದೇಶವನ್ನು ನೋಡುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಈ ದೇಶದ ಸುಮಾರು 8 ರಾಜ್ಯಗಳ 200 ಡಿಸ್ಟ್ರಿಕ್ಟ್ಗಳಲ್ಲಿ ಗವರ್ಮೆಂಟ್ ಅಂದ್ರೆ ಯಾರು ಅಂದ್ರೆ ನಕ್ಸಲರು, ಕಂಪ್ಲೀಟ್ ಬ್ರೇಕ್
ನಕ್ಸಲರಿಗೆ ಇಂಟೆಲೆಕ್ಚುಯಲ್ ಪ್ರೊಟೆಕ್ಷನ್ ಕೊಡುವಂತಹ ಒಂದು ದೃಷ್ಟಿಯಿಂದ ಬುದ್ಧಿಜೀವಿಗಳು ಹೊರಗಡೆ ಅವರು ಅಂಡರ್ ಗ್ರೌಂಡ್ ನಲ್ಲಿ ಕೆಲಸ ಮಾಡ್ತಿದ್ರೆ, ಓವರ್ ಗ್ರೌಂಡ್ ನಲ್ಲಿ ಇವರು ಈ ಒಂದು ಫ್ರಂಟ್ ಆರ್ಗನೈಸೇಷನ್ಗಳು, ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಈ ನಕ್ಸಲರನ್ನ ದಮನ ಮಾಡಲಿಕ್ಕೆ ಈ ಕಾಂಗ್ರೆಸ್ ಪಕ್ಷದ ಕೈಲಿ, ಕಾಂಗ್ರೆಸ್ ಸರ್ಕಾರದ ಕೈಲಿ ಸಾಧ್ಯ ಇಲ್ಲ. ಕಾರಣ ಯಾಕಿಲ್ಲ ಅಂತಂದ್ರೆ, ಸೋನಿಯಾ ಗಾಂಧಿ ಅವರ ಅಡ್ವೈಸರಿ ಗ್ರೂಪ್ NAC ಅಂತ ಹೇಳಿದೆ, ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಹೇಳಿ. ಆ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅದರ ಒಂದು ಮೆಂಬರ್ ಸೆಕ್ರೆಟರಿ ಆಗಿರುವಂತಹ ಹರ್ಷ್ ಮಂದರ್ ಅನ್ನೋ ಒಬ್ಬ ವ್ಯಕ್ತಿ ಈ ನಕ್ಸಲರನ್ನ ಹೊರಗಡೆ ಪ್ರೊಟೆಕ್ಷನ್ ಕೊಡುವಂತಹ ಒಂದು NGO ಸ್ಥಾಪನೆ ಮಾಡಿರುವಂತಹ ವ್ಯಕ್ತಿ. ಹೊರಗಡೆ ಇಂಥ ಒಂದು ಬೌದ್ಧಿಕ ಪ್ರೊಟೆಕ್ಷನ್ ನಕ್ಸಲರಿಗೆ ಕೊಡೋದನ್ನ ಬುಡದಲ್ಲಿ ಇಟ್ಕೊಂಡು, ಬಗಲಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಲಾ ಅಂಡ್ ಆರ್ಡರ್ ನ ಎನ್ಫೋರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲಿ ಈ ರೀತಿಯ ಬಾಲ್ಕನೈಸೇಷನ್ ನಡೀತಾ ಇದೆ. ಇದು ಕಾಂಗ್ರೆಸ್ ಪಾರ್ಟಿ ಕಳೆದ 65 ವರ್ಷಗಳಲ್ಲಿ ಈ ದೇಶಕ್ಕೆ ತಗೊಂಡ್ಬಂದಿರುವಂತಹ ಒಂದು ಪರಿಸ್ಥಿತಿ. ಪ್ರತಿ ಬಾರಿ ಚುನಾವಣೆ ಹತ್ರ ಬಂತು ಅಂದ ತಕ್ಷಣ ಕಾಂಗ್ರೆಸ್ ಪಾರ್ಟಿ ಈ ದೇಶದ ಬಡವರ ಹೆಸರಲ್ಲಿ ಒಂದಲ್ಲ ಒಂದು ಸ್ಕೀಮ್ ಅನ್ನು ತಗೊಂಡು ಬರುತ್ತೆ. 2004-2009 ಇಸ್ವಿಯ ಚುನಾವಣೆಗಿಂತ ಮುಂಚೆ ಎಲ್ಲ ರೈತರ ಸಾಲ ಮನ್ನಾವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ದೇಶದ 66,000 ಕೋಟಿ ರೂಪಾಯಿಯಷ್ಟು ಬೊಕ್ಕಸದ ಮೇಲೆ ಒಂದು ಹೊರೆಯನ್ನು ತಗೊಂಡು ಬಂದಿದೆ. ಪತ್ರಿಕೆಗಳು ಬರೆದು ಇದು ವಿರೋಧಿಸುವವರು ಎಲ್ಲರೂ ಕೂಡ ರೈತ ವಿರೋಧಿಗಳು. ಆದ್ರೆ ಈ ದೇಶದಲ್ಲಿ ರೈತರ ಒಂದು ಪರಿಸ್ಥಿತಿಯನ್ನು ಕಾಂಗ್ರೆಸ್ ಪಕ್ಷ ಕಳೆದ 60 ವರ್ಷದಲ್ಲಿ ಎಲ್ಲಿ ತಗೊಂಡು ಬಂದಿದೆ? ಆನ್ ಅನ್ ಆವರೇಜ್ ಕಳೆದ 10 ವರ್ಷಗಳಲ್ಲಿ ಪ್ರತಿ ವರ್ಷ 15,000 ರೈತರು ಈ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. 15,000 ರೈತರು. ಯಾರು ಹೇಳೋದಿಲ್ಲ, ಯಾರು ಕೇಳೋದಿಲ್ಲ. 2004 ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ ಪಾರ್ಟಿ ಒಂದು ಕಮಿಷನ್ ಅನ್ನು ಫಾರ್ಮ್ ಮಾಡಿತು, ನ್ಯಾಷನಲ್ ಕಮಿಷನ್ ಆಫ್ ಫಾರ್ಮರ್ಸ್ ಅಂತ ಹೇಳಿ MS ಸ್ವಾಮಿನಾಥನ್ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿತು. ಈ ದೇಶದಲ್ಲಿ ಅಗ್ರಿಕಲ್ಚರ್ ನ, ಈ ದೇಶದಲ್ಲಿ ಕೃಷಿಕರಿಗೆ ಯಾವ ರೀತಿ ಸಹಾಯವನ್ನು ಮಾಡಬಹುದು ಅಂತ ಹೇಳಿ ಸ್ಟಡಿ ಮಾಡಿ ಸರ್ಕಾರಕ್ಕೆ ರೆಕಮೆಂಡೇಶನ್ ಗಳನ್ನ ಕೊಡಲಿಕ್ಕಿದ್ದಂತಹ ಒಂದು ಕಮಿಷನ್. 2006 ಇಸ್ವಿಯಲ್ಲಿ ಕಮಿಷನ್ ರೆಕಮೆಂಡೇಶನ್ ಗಳನ್ನ ಕೊಡ್ತು. ಈ ದೇಶದಲ್ಲಿ 60 ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ಬಂದು ಸರಿಯಾದಂತಹ ನೀರಾವರಿ ಫೆಸಿಲಿಟಿಗಳಿಲ್ಲ, ನೀರಾವರಿ ಫೆಸಿಲಿಟಿಗಳನ್ನ ಕಲ್ಪಿಸಿಕೊಡ್ಬೇಕು. ಸರಿಯಾದಂತಹ ಒಂದು ನೀರಾವರಿಯನ್ನು ಕಲ್ಪಿಸಿಕೊಟ್ಟ ನಂತರ ಸರಿಯಾದಂತಹ ಮಾರ್ಕೆಟ್ ಫೆಸಿಲಿಟಿಗಳನ್ನ ರೈತರಿಗೆ ಕಲ್ಪಿಸಿಕೊಡ್ಬೇಕು. ಮಾರ್ಕೆಟ್ ಸಪೋರ್ಟ್ ಪ್ರೈಸ್, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಕೊಡಬೇಕು. ಚೆಕ್ ಡ್ಯಾಮ್ ಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಅವರು ನೀರಾವರಿಯನ್ನು ಮತ್ತಷ್ಟು ಗ್ರೌಂಡ್ ವಾಟರ್ ಇನ್ಕ್ರೀಸ್ ಮಾಡೋದ್ರ ದೃಷ್ಟಿಯಿಂದ ಕೆಲಸಗಳನ್ನು ತಗೊಳ್ಬೇಕು. ಈ ರೀತಿಯ 100 ಶಿಫಾರಸುಗಳನ್ನ ಅವರು ನ್ಯಾಷನಲ್ ಕಮಿಷನ್ ಆಫ್ ಫಾರ್ಮರ್ಸ್ ಮಾಡಿ 5 ವರ್ಷಗಳನ್ನ ಆ ಫಾರ್ಮರ್ಸ್ ಕಮಿಷನ್ ರಿಪೋರ್ಟ್ ತಲೆ ತಿಂಡಿಗೆ ಹಿಡಿದು ಈ ದೇಶದ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ರ ಸರ್ಕಾರ ನಿದ್ದೆ ಮಾಡಿತು. 2009 ಇಸ್ವಿಯ ಚುನಾವಣೆ ಹತ್ರ ಬರ್ತಿತ್ತು. ಈ ಯಾವುದೇ ಶಿಫಾರಸುಗಳನ್ನು ಜಾರಿಗೆ ತರದ ಈ ಸರ್ಕಾರ 2009 ಇಸ್ವಿಯಲ್ಲಿ ನಾವು ರೈತರ ಪರ ಇರುವಂತಹ ಸರ್ಕಾರ ಅಂತ ಹೇಳಿ 70,000 ಕೋಟಿಯ ಸಾಲ ಮನ್ನಾವನ್ನು ಮಾಡಿತು. ಸಾಲ ಮನ್ನಾದ ಪರಿಣಾಮ ಏನಾಯಿತು? ರೈತನಿಗೆ ಯಾವುದೇ ರೀತಿಯ ಒಂದು ಪರಿಣಾಮ ಆಗಿಲ್ಲ, ಬೆನಿಫಿಟ್ ಸಿಗಲಿಲ್ಲ. ನೀರಾವರಿ ಅದೇ ರೀತಿ ಕಳಪೆ ಮಟ್ಟದಲ್ಲಿದೆ, ನೆಟ್ವರ್ಕ್ ಅದೇ ರೀತಿ ಕಳಪೆ ಮಟ್ಟದಲ್ಲಿದೆ, ಸರಿಯಾದಂತಹ ಒಂದು ಪವರ್ ಸಪ್ಲೈ ಇಲ್ಲ. ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು, ರೈತರು ಸರಿಯಾದಂತಹ ಮತ್ತಷ್ಟು ಸಾಲ ಮಾಡ್ತಾನೆ ಇದ್ರು, ಸಾಲದ ಹೊರೆ ತಗೊಳ್ತಾ ಇದ್ರು, ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರು. ಇದೆಲ್ಲ ನಡೀತಾ ಇರುವಷ್ಟೊತ್ತಿಗೆ ಕರೆಕ್ಟ್ ಆಗಿ 2014 ಚುನಾವಣೆ ಬಂತು. ಸರಿ, ನೀವಂತೂ ಈ ಮಟ್ಟಕ್ಕೆ ತಗೊಂಡು ಇಟ್ಟಿದ್ದೀರಿ, ಕಳೆದ 6 ವರ್ಷಗಳಿಂದ ನಿಮ್ಗೆ ಈ ಸತಿ ಉಚಿತವಾಗಿ ಆಹಾರ ಕೊಡ್ತೀವಿ ಅಂತ ಹೇಳಿ ₹1 ನಿಮ್ಗೆ ಆಹಾರ ಕೊಡ್ತೀವಿ ಅಂತ ಫುಡ್ ಸೆಕ್ಯೂರಿಟಿ ಬಿಲ್ ನನ್ನ 22 ವರ್ಷಗಳ ಜೀವನ ಅನುಭವದಲ್ಲಿ ಸ್ವಲ್ಪ ಸ್ವಂತವಾಗಿ ಯೋಚನೆ ಮಾಡಲಿಕ್ಕೆ ವಿದ್ಯಾಭ್ಯಾಸವನ್ನ ಮಾಡಿರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿನು ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡುವಂತ ನನ್ನ ಲೈಫಲ್ಲೇ ಎನ್ಕೌಂಟರ್ ಮಾಡಿಲ್ಲ. ಸೊ ಕಾಂಗ್ರೆಸ್ ಪಾರ್ಟಿಯ ಪೊಲಿಟಿಕಲ್ ಕ್ಯಾಪಿಟಲ್ ಯಾವುದು ಅಂತಂದ್ರೆ ಈ ದೇಶದ ಜನರನ್ನ ಬಡತನ ಇಟ್ಟಿರೋದೇ ಅವರದ್ದು ಕ್ಯಾಪಿಟಲ್. ಈ ದೇಶದ ಜನರಿಗೆ ವಿದ್ಯಾಭ್ಯಾಸವನ್ನು ಕೊಡದೆ ಅವರನ್ನ ಅಂಧರಾಗಿ ಮೂರ್ಖರಾಗಿ ಇಟ್ಟಿರೋದೇ ಈ ದೇಶದ ಕಾಂಗ್ರೆಸ್ ಪಾರ್ಟಿಯ ಕ್ಯಾಪಿಟಲ್. 3 ಪಾಲಿಸಿಗಳು ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ತಗೊಂಡು ಬಂದಿರೋದು ಎಷ್ಟು ಚೆನ್ನಾಗಿದೆ ಅಂತ ಒಂದು ಬಾರಿ ನೋಡಿ. ಒಂದು ಮತ್ತೊಂದಕ್ಕೆ ಮತ್ತೊಂದಕ್ಕೆ ಪೋಣಿಸಿ ಎಲ್ಲರಿಗೂ ಈ ದೇಶ
1944 ನಲ್ಲಿ ಈ ದೇಶದ ಸರ್ಕಾರಕ್ಕೆ ಒಂದು ಪಾಲಿಸಿಯನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿತ್ತು. ಸ್ವಾತಂತ್ರ್ಯ ಬಂದು 10 ವರ್ಷಗಳಲ್ಲಿ ಈ ದೇಶದಲ್ಲಿ ನಾವು ಯೂನಿವರ್ಸಲ್ ಎಜುಕೇಶನ್ ಅನ್ನ ನಾವು ಎಲ್ರಿಗೂ ತಗೊಂಡು ಬಂದು ಕೊಡಬೇಕು ಅನ್ನೋ ಒಂದು ಕನಸನ್ನ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಅಲ್ಲಿಂದ ಬರಬೇಕು. ಈ ದೇಶವನ್ನ ಒಡೆದು ಹಾಕಬೇಕು ಅಂತ ಹುನ್ನಾರವನ್ನ ಮಾಡ್ತಿರೋ ಎಲ್ರಿಗೂ ಕೂಡ ಹೃದಯದಲ್ಲಿ ನಡಕವನ್ನು ಉಂಟು ಮಾಡುವ ಹಾಗೆ ಘೋಷಣೆಯನ್ನು ಕೂಗೋಣ. ಈ ಕಾರ್ಯಕ್ರಮದ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತದೆ. ದಯಮಾಡಿ ಪ್ರಜೆಗಳನ್ನ ವರ್ಧಿಸಿ ಊಟವನ್ನ ಮುಗಿಸಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಸಭಾಂಗಣದ ಕೆಳಗಡೆ ಊಟದ ವ್ಯವಸ್ಥೆ ಇರ್ತದೆ. ನಮ್ಮೊಂದಿಗೆ ಮೈಸೂರಿನ ಸರಸ್ವತ್ವವನ್ನ ಪಡೆಯುವವರು ದಯವಿಟ್ಟು ಸರಸ್ವತ್ವದ ಚೀಟಿಗಳನ್ನು ಪಡೆದು ಮನೆಯಲ್ಲಿ ತಮ್ಮ ಮೊಬೈಲ್ ನಂಬರ್ ಹಾಗೂ ತಮ್ಮ ದೂರವಾಣಿ ಸಂಖ್ಯೆಯನ್ನು ನೋಡಿಸಿ ಸೆಪ್ಟೆಂಬರ್ 17ರಂದು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತೊಂದು ಬೃಹತ್ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಮೈಸೂರು ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಂಬಂಧ ಎಲ್ಲರಿಗೂ ಮಾಹಿತಿಯನ್ನ ಒದಗಿಸಲಾಗುತ್ತದೆ. ದಯಮಾಡಿ ಸರಸ್ವತಿಯನ್ನ ಕಲಿಯಲು ಮರೆಯದಿರಿ. ಈಗ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಮಾಡಿಕೊಳ್ಬೇಕು ಅಂತ ನಾನು ಮಹೇಶ್ ಶಾಸ್ತ್ರಿ ಅವರನ್ನ ಕೇಳಿಕೊಳ್ತಾ ಇದ್ದೀನಿ. ಆತ್ಮೀಯ ದೇಶಪ್ರೇಮಿಗಳೇ, ಭಾರತೀಯ ಸಾಂಸ್ಕೃತಿಕ ಆಂದೋಲನಗಳ ನಗರಿ ಮೈಸೂರು ವಿಶ್ವವಿಖ್ಯಾತ ಹೆಸರಿನಲ್ಲಿರುವ ನಮ್ಮ ನಿಮ್ಮೆಲ್ಲರ ಮೈಸೂರು ನರೇಂದ್ರ ಮೋದಿಯವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಪ್ರೇರೇಪಿತಗೊಂಡು ರೂಪಿತ ಮಾಡಿರುವ ನಮ್ಮೊಂದಿಗೆ ಮೈಸೂರು ಉದ್ಘಾಟನಾ ಸಮಾರಂಭಕ್ಕೆ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದ ಖ್ಯಾತ ವಕೀಲರಾದ ಶ್ರೀಯುತ ಸನ್ಮಾನ್ಯ ಓಂ ಶಾಂತಿ ಅವರಿಗೆ ವೇದಿಕೆ ಪರವಾಗಿ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಯಶಸ್ವಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸರ್ವೋಪೇಷನ್ ವಿತರಕರಾಗಿರುವ ಸನ್ಮಾನ್ಯ ಶ್ರೀ ಎಸ್.ಕೆ. ದಿನೇಶ್ ಅವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಅರೆಸಿಬಿಯ ಸಂಘಟನೆಯ ಸಂಸ್ಥಾಪಕರು ನಮ್ಮ ಆತ್ಮೀಯ ಸ್ನೇಹಿತರಾಗಿರುವ ಶ್ರೀಯುತ ಸನ್ಮಾನ್ಯ ತೇಜಸ್ವಿ ಸೂರ್ಯನ್ ಅವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಸಹಸ್ರಾರು ಮಂದಿಯ ಸಮ್ಮುಖಾಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಲಕ್ಷಾಂತರ ಮಂದಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮಗಳಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಭೋಜನದ ವ್ಯವಸ್ಥೆ, ಧ್ವನಿವರ್ಧನದ ವ್ಯವಸ್ಥೆ ಹಾಗೂ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡವರು ಜಗನ್ನಾಥರವರು, ಅವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಮೈಸೂರು ಜಿಲ್ಲೆಯಾದ್ಯಂತ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳು, ಯುವ ಸಮೂಹ, ಮಹಿಳಾ ಮಾತೆಯರು, ವ್ಯಾಪಾರಸ್ಥರು, ಉದ್ಯಮಿಗಳು, ಜನನಾಯಕರು ಹಾಗೂ ಶ್ರೀಸಾಮಾನ್ಯರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ದೇಶಾದ್ಯಂತ ರೂಪಿತವಾಗಿರುವ ನಮೋ ಬ್ರಿಗೇಡ್ ಸಂಘಟನೆಯ ರಾಜ್ಯದ ಜವಾಬ್ದಾರಿಯನ್ನು ಹೊಂದಿರುವ ಶ್ರೀಯುತ ನರೇಶ್ ಅವರನ್ನು ಕೂಡ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ದಯವಿಟ್ಟು ಎಲ್ಲರೂ ಸಭಾಂಗಣದ ಕೆಳಗಡೆ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ನರೇಂದ್ರ ಮೋದಿ ಜಿ ಕಿ, ಭಾರತ್ ಮಾತಾ ಕಿ.
देखो कौन आया, हिंदुस्तान का शेर आया। देखो देखो कौन आया, हिंदुस्तान का शेर आया। बोलो भारत माता की जय। वंदे मातरम, वंदे मातरम। बोलो भारत माता की जय। देश की रक्षा कौन करेगा? हम करेंगे, हम करेंगे। देश की रक्षा कौन करेगा? हम करेंगे, हम करेंगे। We want, we want, we want, we want, we Can you